ನಮಸ್ಕಾರ ಮಕ್ಕಳೇ, ಇದು 6ನೇ ತರಗತಿ ಸಮಾಜ ವಿಜ್ಞಾನ ಭೂಗೋಳ ಪಾಠ ಆಫ್ರಿಕಾ ಅಧ್ಯಾಯ 23 ನೋಟ್ಸ್ ಅಥವಾ ಪ್ರಶ್ನೋತ್ತರಗಳು. ಮೊದಲನೇ ಮೇನು ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ. ಪ್ರತಿಯೊಂದು ಪ್ರಶ್ನೆಯ ಉತ್ತರವನ್ನು ಈ ವಿಡಿಯೋದಲ್ಲಿ ನಿಮಗೋಸ್ಕರ ಮಾಡಿರುತ್ತೇನೆ. ಇದರ ಸದುಪಯೋಗ ಪಡೆದುಕೊಳ್ಳಬೇಕಂತ ನಾನು ಕೇಳ್ಕೊಳ್ತೀನಿ. 1ನೇ ಪ್ರಶ್ನೆ, ಆಫ್ರಿಕಾವನ್ನು ಕತ್ತಲೆಯ ಖಂಡ ಎಂದು ಏಕೆ ಕರೆಯುತ್ತಿದ್ದರು? ಉತ್ತರ, ಆಫ್ರಿಕಾದ ಪ್ರಸ್ಥಭೂಮಿಗಳು ಸಮುದ್ರ ತೀರದವರೆಗೂ ವಿಸ್ತರಿಸಿರುವುದು ಮತ್ತು ಉತ್ತರದಲ್ಲಿ ಸಹರಾ ಮರುಭೂಮಿ ಇದ್ದು ಅದು ಹೊರಪ್ರಪಂಚಕ್ಕೆ ಬಹಳ ದೀರ್ಘ ಅವಧಿಯವರೆಗೆ ಶೋಧನೆಗೆ ಒಳಗಾಗದೇ ಉಳಿದಿತ್ತು. ಆದುದರಿಂದ ಆಫ್ರಿಕಾ ಖಂಡವನ್ನು ಕತ್ತಲೆಯ ಖಂಡವೆಂದು ಕರೆಯಲಾಗುತ್ತಿತ್ತು. 2ನೇ ಪ್ರಶ್ನೆ, ಆಫ್ರಿಕಾವನ್ನು ಕೇಂದ್ರೀಯ ಭೂಖಂಡ ಎಂದು ಎನ್ನುವರು ಏಕೆ? ಉತ್ತರ, ಭೂಮಧ್ಯ ರೇಖೆಯು ಹೆಚ್ಚು ಕಡಿಮೆ ಆಫ್ರಿಕಾ ಖಂಡದ ಮಧ್ಯಭಾಗದಲ್ಲಿ ಹಾಯ್ದು ಹೋಗುವುದರಿಂದ ಆಫ್ರಿಕಾವನ್ನು ಕೇಂದ್ರೀಯ ಖಂಡ ಎನ್ನುವರು. 3ನೇ ಪ್ರಶ್ನೆ, ಭೂಕಂಠ ಎಂದರೇನು? ಆಫ್ರಿಕಾದ ಭೂಕಂಠ ಯಾವುದು? ಉತ್ತರ, 2 ವಿಶಾಲವಾದ ಭೂಭಾಗಗಳನ್ನು ಕೂಡಿಸುವ ಮತ್ತು 2 ಜಲರಾಶಿಗಳನ್ನು ಪ್ರತ್ಯೇಕಿಸುವ ಕಿರಿದಾದ ಭೂಭಾಗವೇ ಭೂಕಂಠ. ಆಫ್ರಿಕಾದ ಭೂಕಂಠವೆಂದರೆ ಸೂಯೆಜ್ ಭೂಕಂಠ. ಸೂಯೆಜ್ ಭೂಕಂಠವು ಮೆಡಿಟರೇನಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರಗಳ ನಡುವಿನ ಕಿರಿದಾದ ಭೂಭಾಗವಾಗಿದೆ. ಇದು ಆಫ್ರಿಕಾ ಮತ್ತು ಏಷ್ಯಾ ಖಂಡಗಳನ್ನು ಸೇರಿಸುತ್ತದೆ. 4ನೇ ಪ್ರಶ್ನೆ, ಆಫ್ರಿಕಾದ ತಗ್ಗು ಪ್ರದೇಶಗಳನ್ನು ಹೆಸರಿಸಿ. ಉತ್ತರ, ಆಫ್ರಿಕಾದಲ್ಲಿ 5 ಪ್ರಮುಖ ತಗ್ಗು ಪ್ರದೇಶಗಳಿವೆ. ಸೂಡಾನ್ ತಗ್ಗು ಪ್ರದೇಶ, ಚಾಡ್ ತಗ್ಗು ಪ್ರದೇಶ, ಜೋಫ್ ತಗ್ಗು ಪ್ರದೇಶ, ಕಾಂಗೋ ಜೈರೆ ತಗ್ಗು ಪ್ರದೇಶ, ಕಲಹರಿ ತಗ್ಗು ಪ್ರದೇಶ. 5ನೇ ಪ್ರಶ್ನೆ, ಆಫ್ರಿಕಾದ ಅತಿ ಎತ್ತರವಾದ ಪರ್ವತ ಶಿಖರ ಯಾವುದು? ಉತ್ತರ, ಆಫ್ರಿಕಾದ ಅತ್ಯಂತ ಎತ್ತರವಾದ ಶಿಖರ ಕಿಲಿಮಾಂಜರೋ. 6ನೇದು, ಆಫ್ರಿಕಾ ಖಂಡದ ವಿವಿಧ ಸಸ್ಯವರ್ಗಗಳನ್ನು ತಿಳಿಸಿ. ಉತ್ತರ, ಆಫ್ರಿಕಾದ ಸ್ವಾಭಾವಿಕ ಸಸ್ಯವರ್ಗ. 1ನೇದು ಸಮಭಾಜಕ ವೃತ್ತ ಅರಣ್ಯ, 2ನೇದು ಮಾನ್ಸೂನ್ ಅರಣ್ಯ, 3ನೇದು ಸವನ್ನಾ ಹುಲ್ಲುಗಾವಲು, 4ನೇದು ವೆಲ್ಡ್ ಹುಲ್ಲುಗಾವಲು, 5ನೇದು ಮೆಡಿಟರೇನಿಯನ್ ಅರಣ್ಯ, 6ನೇದು ಪರ್ವತ ಸಸ್ಯವರ್ಗ, 7ನೇದು ಮರುಭೂಮಿ ಸಸ್ಯವರ್ಗ, 8ನೇದು ಅರೆ ಮರುಭೂಮಿ ಸಸ್ಯವರ್ಗ, 9ನೇದು ಸಸ್ಯವರ್ಗ ರಹಿತ. 7ನೇ ಪ್ರಶ್ನೆ, ಆಫ್ರಿಕಾದ ಅತ್ಯಂತ ಉದ್ದವಾದ ನದಿ ಯಾವುದು? ಉತ್ತರ, ನೈಲ್ ನದಿಯು ಆಫ್ರಿಕಾದ ಮತ್ತು ಜಗತ್ತಿನ ಅತ್ಯಂತ ಉದ್ದವಾದ ನದಿ.
ಎಂಟನೇ ಪ್ರಶ್ನೆ, ಆಫ್ರಿಕಾದ ಪ್ರಮುಖ ಆಹಾರ ಬೆಳೆಗಳು ಯಾವುವು? ಉತ್ತರ ಮೆಕ್ಕೆಜೋಳ, ಭತ್ತ, ನವಣೆ, ಸಿಹಿ ಆಲೂಗಡ್ಡೆ, ಗೆಣಸು, ಕಡಲೆಕಾಯಿ, ಬಟಾಣಿ ಮತ್ತು ಹಿಟ್ಟಿನ ಬೆಳೆಗಳು ಆಫ್ರಿಕಾದ ಆಹಾರ ಬೆಳೆಗಳಾಗಿವೆ. ಒಂಬತ್ತನೇ ಪ್ರಶ್ನೆ, ಹೆಚ್ಚು ವಜ್ರದ ನಿಕ್ಷೇಪ ಉತ್ಪಾದಿಸುವ ಆಫ್ರಿಕಾದ ದೇಶಗಳು ಯಾವುವು? ಉತ್ತರ ಬೋಟ್ಸ್ವಾನಾ, ಜೈರೆ ಮತ್ತು ದಕ್ಷಿಣ ಆಫ್ರಿಕಾಗಳು ಅತಿ ಹೆಚ್ಚು ವಜ್ರವನ್ನು ಉತ್ಪಾದಿಸುವ ಆಫ್ರಿಕಾದ ದೇಶಗಳಾಗಿವೆ. ಅಂಗೋಲಾ, ನಮೀಬಿಯಾ ಮತ್ತು ಘಾನಾ ದೇಶಗಳು ಇತರೆ ಉತ್ಪಾದಕರು. ಇಲ್ಲಿಗೆ ಈ ಆಫ್ರಿಕಾ ಪಾಠದ ಪ್ರಶ್ನೆ ಉತ್ತರಗಳು ಮುಗಿದವು ಮಕ್ಕಳೇ. ಇದರ ಈ ಒಂದು ವಿಡಿಯೋ ಹೇಗೆ ಅನ್ನಿಸ್ತು ನಿಮಗೆ? ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮಕ್ಕಳೇ. ಮುಂದಿನ ವಿಡಿಯೋದಲ್ಲಿ ಮುಂದಿನ ನೋಟ್ಸ್ ಮಕ್ಕಳೇ.